27 ಅಂದ್ರೆ 27 HP ಟ್ರ್ಯಾಕ್ಟರ್ ಇದೆ. ನಿಮಗೆ ತಾಕತ್ತಲ್ಲಿ ಯಾವುದೂ ಕಡಿಮೆ ಇಲ್ಲ. ಆಮೇಲೆ ಮೈಲೇಜ್ ಅವಾಗಲೇ ಅಣ್ಣವ್ರು ಹೇಳಿದ್ರು ನಮ್ಮ ಮಾತಾಡಿದಾಗ, ಸ್ವರಾಜ್ ಅಂದ್ರೇನೆ ಗಟ್ಟಿ ಮುಟ್ಟಾದ ಟ್ರ್ಯಾಕ್ಟರ್, ಅತಿ ಹೆಚ್ಚು ಮೈಲೇಜ್ ಕೊಡುವಂತ ಟ್ರ್ಯಾಕ್ಟರ್. ಸ್ವರಾಜ್ ಟ್ರ್ಯಾಕ್ಟರ್ ಇಂಜಿನ್ಸ್ ಪವರೇ ಬೇರೆ ಇದೆ, ಅಂದ್ರೆ ಜಾಸ್ತಿ ಪವರ್ಫುಲ್ ಟ್ರ್ಯಾಕ್ಟರ್. ನಮ್ಮ ಕಡೆ ಎಲ್ಲಾನು ನಾವು ಬಳ್ಳಾರಿ ಅಲ್ಲಿ ನಾವು ಗಂಡ ಗಾಡಿ ಅಂತೀವಿ, ಅಂದ್ರೆ ಪವರ್ಫುಲ್ ಟ್ರ್ಯಾಕ್ಟರ್ ಇದೆ ಇದು. ನಾವು ನಮ್ಮ ಟೀಮ್ ಜೊತೆ ಮಾತಾಡಿದಾಗ, ನಮ್ಮ ಡೀಲರ್ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ರು, ಸರ್ ನಮಗೆ ಅಡಿಕೆಯಲ್ಲಿ ಒಂದು ಒಳ್ಳೆ ಟ್ರ್ಯಾಕ್ಟರ್ ಬೇಕು. ಆ ಟ್ರ್ಯಾಕ್ಟರ್ ಟ್ರೇಲರ್ಗೂ ಬರಬೇಕು, ಟ್ಯಾಂಕರ್ಗೂ ಬರಬೇಕು, ಮತ್ತೆ ಕಸ್ಟಮರ್ಗೆ ಯೂಸ್ ಆಗಂತದ್ದು ಇರಬೇಕು. ಇಂಥ ಒಳ್ಳೆ ಟ್ರ್ಯಾಕ್ಟರ್ ತಗೊಂಡ್ಬಂದಿದೀವಿ. ಅದೇ ರೀತಿ ನಮ್ಮ ಓಮ್ ಟ್ರ್ಯಾಕ್ಟರ್ ಡೀಲರ್ ಹೇಳ್ದಂಗೆ, ನಿಮ್ಮ ಊರಲ್ಲಿ ಈ ಟ್ರ್ಯಾಕ್ಟರ್ಗೆ ನಮಗೆ ಆಶೀರ್ವಾದ ಮಾಡ್ರಿ. ಅತಿ ಹೆಚ್ಚು ಟ್ರ್ಯಾಕ್ಟರ್ ಸೇಲ್ ಆಗಕ್ಕೆ ನಮಗೆ ಶಿವಕುಮಾರ್ ಅವರಿಗೆ ಆಯ್ತು, ನಮ್ಮ ಓಮ್ ಟ್ರ್ಯಾಕ್ಟರ್ಸ್ ಸ್ವರಾಜ್ಗೆ ನೀವು ನಮಗೆ ಸಹಾಯ ಮಾಡ್ರಿ. ನಮಸ್ಕಾರ. ನಾನು ಭಾಷೆನೇ ತಗೊಳ್ಳಲ್ಲ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಲೋಕಾರಣ್ಯದಲ್ಲಿ ಹೇಳ್ಬೇಕಂದ್ರೆ, ನಾನು ಆರಂಭದಲ್ಲಿದ್ದು ನಾನೇ ಒಬ್ಬ ಕೃಷಿಕನಾದ್ರೆ, ಇದು ನೋಡಕ್ ಏನ್ ಕಾಣಿಸ್ತಿದೆಯಲ್ಲ, ಇದು ಹೊಲದಲ್ಲಿ ಹೋದಾಗ್ಲೇ ಇದ್ರದ್ದು ಅನುಭವ ಗೊತ್ತಾಗುತ್ತೆ. ನಾನು ಏನ್ ಹೇಳಿದ್ರೆ, ಈ ದಾರಿಯಲ್ಲಿ ತಿರುಗುತ್ತೆ, ಪರಮಾರ್ಮಲ್ಲಿ ಎಲ್ಲೂ ಹೆಂಗ್ ಹೊಡಿಬೇಕಾದ್ರೂ ನಿಮಗೆ ತೊಂದರೆ ಆಗಲ್ಲ, ನೀವು ಟ್ಯಾಂಕರ್ ಹಾಕೊಂಡ್ರು ತೊಂದರೆ ಆಗಲ್ಲ. ಪಾಪ ನಮ್ ಗುರುರೇಶ್ವರ ಪೂರ್ತಿ ಮಾಹಿತಿ ಕೊಟ್ರು, ನಮ್ ಶಿವಕುಮಾರ್ ಅವರು ಕ್ಲೀನಾಗಿ ಕೊಟ್ರು ಸಂಕ್ಷಿಪ್ತವಾದ ಮಾಹಿತಿ. ಇದನ್ನ ಅನುಭವಿಸಿದಾಗ ಮಾತ್ರನೇ ಇದ್ರದ್ದು ಏನು ಅನ್ನೋದು ಗಾಡಿ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಗೊತ್ತಾಗೋದು. ನಾನು ಎಷ್ಟು ಹೇಳಿದ್ರು ಸಾಧಾರಣವಾದ ಒಂದು ಲಾಂಚಿಂಗ್ ಕಾರ್ಯಕ್ರಮದಲ್ಲಿ ಹೇಗೆ ನನ್ನ ಪದಾರ್ಥ ಚೆನ್ನಾಗಿದೆ, ನಮ್ದು ತುಂಬಾ ಚೆನ್ನಾಗಿದೆ ಅನ್ನೋ ಒಂದು ಇದೇ ಆಗುತ್ತೆ. ನಾನು ಆ ಇದ್ರಲ್ಲಿ ಇಲ್ಲ. ನೀವು ಗಾಡಿ ಇವಾಗ ನಾವು ಡೆಮೋ ರೆಡಿ ಮಾಡಿದೀವಿ, ಅದು ಬೇರೆ ಪ್ರಶ್ನೆ ಆಗುತ್ತೆ. ನಿಮ್ ಊರಿಗೆ ಒಂದು ಗಾಡಿ ಬಂದಾಗ ನೀವು ಹೊಡೆದಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿದ್ರೆ ನಿಮಗೆ 7 to 4 ಇದೇ ತರ ಇದೆ ಅನ್ಸುತ್ತೆ. ಸೀಟಿಂಗ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಕೆಪಾಸಿಟಿ ಆಗಿರ್ಬೋದು, ಇದ್ರ ಶಕ್ತಿ ಆಗಿರ್ಬೋದು, ಪೂರ್ತಿ ನೀವು ಬಾಂಗ್ಲಿನನ್ನ ಹಾಕ್ರಿ, ಬಲರಾಮನನ್ನ ಹಾಕ್ರಿ, ರೋಟೋವೇಟರ್ನಾದ್ರೂ ಹಾಕ್ರಿ, ಯಾವುದೇ ತರದ ನೀವು ಇಂಪ್ರೂವ್ಮೆಂಟ್ ಹಾಕಿದ್ರು ನಿಮಗೆ ಆತ್ಮತೃಪ್ತಿ ಆಗುತ್ತೆ. ಅದನ್ನ ನಾನು ದೃಢವಾಗಿ ಹೇಳಬಲ್ಲೆ ನಾನು. ಯಾಕಂದ್ರೆ ನನಗೆ ಈ ಪದಾರ್ಥದ ಬಗ್ಗೆ ನಿಮ್ಗೆ ಟೆಕ್ನಿಕಲ್ ಇಷ್ಟು ಸಿಲಿಂಡ್ರು, ಇಷ್ಟು ಕೆಪಾಸಿಟಿ ಏನು ಉಪಯೋಗ ಇದೆ ನನಗಂತೂ ನಾನು ಅದ್ರ ಬಗ್ಗೆ ಫೋಕಸ್ ಇಲ್ಲ. ನಾನು ಅದನ್ನ ತಲೆ ಕೆಡಿಸ್ಕೊಳ್ಳಲ್ಲ. ನನಗ್ ಬೇಕಾಗಿರೋದು ಎಳೀತಾ ಇಲ್ಲ ಟ್ಯಾಂಕರು, ಗಾಡಿ ಮೇಕೆದ್ದಾಗತ್ತಾ ಇಲ್ವೋ, ತಲೆಮಾರಿನಲ್ಲಿ ನಾನು ಅಚ್ಚುಕಟ್ಟಾಗಿ ಹೊಡ್ಕೋಬಹುದಾ, ಅದು ಅತಿ ಮುಖ್ಯವಾಗಿ ರೈತರು ನೋಡ್ತಕ್ಕಂಥ ವಿಷಯ. ಅದು ನಿಮಗೆ ನಾನು ಆತ್ಮತೃಪ್ತಿಯಿಂದ ಹೇಳಬಲ್ಲೆ, ಮತ್ತೆ ಧೈರ್ಯದಿಂದಲೂ ಹೇಳಬಲ್ಲೆ. ನಿಮಗೆ ಸಮಾಧಾನ ಕೊಡುತ್ತೆ, 100% ಸಮಾಧಾನ ಕೊಡುತ್ತೆ. ಇವಾಗ ಏನ್ ನೋಡ್ತಿದ್ರ ಇದಲ್ಲ, ಇದನ್ನ ನೀವು ಹೊಡೆದ್ರೇನೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಮೊದಲು 7 to 4 ನೋಡಿರ್ತೀರ, ಸೀಟಿಂಗ್ ಇರ್ಬೋದು, ಕಂಫರ್ಟ್ ಇರ್ಬೋದು, ಶಕ್ತಿ ಇರ್ಬೋದು, ಮೈಲೇಜ್ ಇರ್ಬೋದು, ರೇಟ್ ವೈಸ್ ಕೂಡ ಇರ್ಬೋದು. ಕಂಪನಿ ಇದನ್ನೆಲ್ಲ ಯೋಚನೆ ಮಾಡಿ ಎಲ್ಲರಿಗಿನ್ನೂ ಅದನ್ನ ಯೋಚನೆ ಮಾಡಿದ್ರೆ ಅಷ್ಟು ರೋಬ್ಯಾಸ್ಟು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂದ್ಸಲಿ ಅದನ್ನ ಪ್ರಯತ್ನ ಮಾಡ್ರಿ. ನಾನು ಹೇಳಿದ್ನು ಕೇಳ್ಬೇಡ್ರಿ, ಗುರುರಾಜ್ ಸರ್ ಹೇಳಿದ್ನು ಕೇಳ್ಬೇಡ್ರಿ, ಶಿವಕುಮಾರ್ ಅವ್ರು ಹೇಳಿದ್ನು ಕೇಳ್ಬೇಡ್ರಿ. ಇದನ್ನ ಅನುಭವಿಸ್ರಿ. ದಯವಿಟ್ಟು ನಾನು ಮನದಾಳದ ಮಾಡ್ತೀನಿ ಅಂದ್ರೆ, ಇದನ್ನ ಓಡಿಸಿ ನೋಡಿದ್ರೆ ಮಾತ್ರನೇ ನಿಮ್ಗೆ ಅರ್ಥ.